ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ನೋಡ್ರಿ, ನಮ್ಮ ಮಾರಿಕಾಂಬಾ ದೇವಿ ಜಾತ್ರೆ ಎಷ್ಟು ಚಂದ ಆಗ್ಯದ, ಏನೇನು ಅದ ನಮ್ಮ ಊರೊಳಗೆ ಜಾತ್ರೆ ಹೆಂಗಾಯ್ತು ಎಲ್ಲ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ, ನಮ್ಮ ದೇವಿ ಎಷ್ಟು ಚಂದ ಅಲಂಕಾರ ಆಗ್ಯಾಳ. ಬರ್ರಿ, ಒಂದು ನಮ್ಮ ಜಾತ್ರೆದು ಒಂದು ಡ್ರೋನ್ ಶೋ ಹೆಂಗದ ನೋಡೋಣ ಅಂತ ಬರ್ರಿ. ನೋಡ್ರಿ, ಇಷ್ಟೆಲ್ಲ ಲೈಟ್ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಎಲ್ಲ ಆಟದ್ರಿ ಇವು. ಫುಲ್ ಅಂದ್ರೆ ಫುಲ್ ಇಡೀ ಊರ ಲೈಟಿಂಗ್ ಆದಂಗೆ ಅನ್ಸ್ಲಿಕ್ಕತ್ತದ. ನೋಡ್ರಿ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಇದು ದೇವಿ ಮಂಟಪ ಅದಲ್ರಿ, ಅಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಜಾಗ ರೀ ಇದು. ಇಲ್ಲಿ ಆಟದ್ದೆಲ್ಲ ಎಷ್ಟು ಚಂದ ಚಂದ ಬಂದಾವ. ಫುಲ್ ರಾತ್ರಿನ ನೋಡ್ರಿ ಇಲ್ಲಿ ರಶ್ ಇರೋದು. ನಮ್ಮ ಊರೊಳಗೆ ಜಾತ್ರೆ ಬೆಳಗ್ಗಿನ ಹೊತ್ನಾಗ ಇರಂಗಿಲ್ರಿ, ರಾತ್ರಿಯಿಂದನೇ ಎಲ್ಲರೂ ಆಟ ಆಡೋದು, ಆಮೇಲೆ ಎಲ್ಲ ಒಟ್ಟು ಫುಲ್ ರಶ್ ಆಗೋದು ರಾತ್ರಿ ನೋಡ್ರಿ. ಇದು ನೋಡ್ರಿ, ನಮ್ಮ ದಕ್ಷಿಣ ಭಾರತದೊಳಗೆ ಅತಿ ದೊಡ್ಡ ಜಾತ್ರೆ ಅಂಥೇಳಿ ಬಹಳ ಪ್ರಸಿದ್ಧವಾಗಿರೋ ಜಾತ್ರೆ ರೀ ನಮ್ದು ಮಾರಿಕಾಂಬಾ ದೇವಿ ಜಾತ್ರೆ. ಇದು ನೋಡ್ರಿ, ಈ ಕಡೆ ಕಾಟಿಕೇರಿ ಅಂತದ ರೀ, ಆ ಕಡೆ ಒಂದಿಷ್ಟು ಆಟದ್ದು ಎಲ್ಲ ಬಂದವ, ಆ ಕಡೆದ್ರಿ ಇದು. ಇಲ್ಲೂ ಎಲ್ಲ ಥರದ್ದು ಆಟದ್ದು ಬಂದಿರ್ತಾವ. ಮಾರ್ಕೆಟ್ ಒಳಗೆ ಬಂದಿರ್ತಾವಲ್ರಿ, ಅಲ್ಲಿ ಆಟದ್ದು ಇರ್ತಾವ ಪ್ಲಸ್ ಶಾಪಿಂಗ್ ಇರ್ತದೆ. ಇಲ್ಲಿ ಬರೀ ಆಟದ್ದೇ ಹೆಚ್ಚಿರ್ತಾವೆ ನೋಡ್ರಿ. ನಾವು ಹೋದ್ವಿ ರೀ ಒಂದು ಜಾತ್ರೆ ಚಾಲು ಆಗಿ ಒಂದು 4 ದಿನಕ್ಕೆ ಹೋಗಿದ್ವಿ ರೀ ನಾವು. ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಎಂಥ ದೊಡ್ಡದ ನೋಡ್ರಿ ಇದು ರೀ, ಇದು ಜಾಯಿಂಟ್ ವೀಲ್ ರೀ. ಅದು ಭಾರಿ ಅಂದ್ರೆ ಭಾರಿ ಹೆದರಿಕೆ ಬರುವಂಗೆ ಇದ್ದು ಇಷ್ಟೊಂದು. ಇಲ್ಲಿ ನೋಡ್ರಿ, ಇದು ಮ್ಯಾಲೆ ಹಿಂಗೆ ಹೋಗಿ ಸಾವಕಾಶ ಮತ್ತು ತಳಗೆ ಬರ್ತದೆ ಇದು. ಮಜಾ ಇದ್ದು ರೀ. ಮತ್ತು ಈ ಸತಿ ಒಂದೆರಡು ಹೊಸದಾಗಿನೂ ಬಂದಿದ್ದು ಆಟದ್ದು. ಎಲ್ಲ ಸಣ್ಣ ಹುಡುಗರು ಭಾಳ ಚಂದ ಇರ್ತಾವೆ ರೀ ಇಲ್ಲಿ. ಸಣ್ಣ ಮಕ್ಕಳು ಆಡಲಿಕ್ಕೂ ಭಾಳ ಚಂದ ಇರ್ತಾವೆ. ಭಾರಿ ಮಸ್ತ್ ಅನ್ನಿಸ್ತದೆ ರೀ ಜಾತ್ರೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ ನೋಡ್ರಿ. ಭಾಳ ಬೇರೆ ಬೇರೆ ಊರಿಂದನೂ ಭಾಳ ಜನ ಬರ್ತಾರೆ ರೀ ಇಲ್ಲೇ. ಶನಿವಾರ ರವಿವಾರ ಅಂತೂ ಫುಲ್ ಅಂದ್ರೆ ಫುಲ್ ರಶ್ ನೋಡ್ರಿ ಇಲ್ಲಿ ನಮ್ಮ ಶಿರ್ಸಿ ಒಳಗೆ. ಜಾತ್ರೆ ಸಲುವಾಗಿ ನಮಗೂ ಯಾವುದೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡ್ರಿ, ಟ್ರೈನ್ ಎಷ್ಟು ಚಂದ ಅದ, ಸಣ್ಣ ಹುಡುಗರ್ದು. ಹಿಂಗೆ ಭಾಳ ಅದ ರೀ ಇಲ್ಲಿ. ಟ್ರೈನ್ ಇರ್ತದೆ, ಸಣ್ಣ ಕಾರ್ಗಳು ಇರ್ತಾವೆ, ಬೈಕ್ ಇರ್ತದೆ, ಆಮೇಲೆ ಹೆಲಿಕಾಪ್ಟರ್ಗಳು ಇರ್ತಾವೆ. ಏನೋ ಮಜಾ ಸಣ್ಣ ಹುಡುಗರ್ದು. ಮತ್ತು ಇವು ಕುದುರೆ ಇರ್ತಾವಲ್ರಿ, ಕುದುರೆ ಇರ್ತಾವೆ. ಸಣ್ಣ ಹುಡುಗರಿಗೂ ಆಡಲಿಕ್ಕೂ ಹಂಗವ, ದೊಡ್ಡವ್ರು ಆಡಲಿಕ್ಕೂ ಅವ ರೀ. ಈಗ ನೋಡ್ರಿ, ನನ್ನ ಮಕ್ಳು ಆ ಜಾಯಿಂಟ್ ವೀಲ್ ಕೂಡ್ತೀನಿ ಅನ್ಲಿಕತ್ತಾರ. ಆ ಜಾಯಿಂಟ್ ವೀಲ್ ಹತ್ಲಿಕ್ಕೆ ಹೊಂಟಾರ ನೋಡ್ರಿ. ನನಗರ ಕೆಟ್ಟ ಹೆದರಿಕೆ, ಒಟ್ಟ ಕೇಳೋದೇ ಇಲ್ರಿ ಅವರು. ನನಗೂ ಕೂಡ ಅಂದರು, ನಾನಂತೂ ಒಟ್ಟ ಒಲ್ಲೆ ಅಂದೆ ರೀ. ನಾನಂತೂ ಯಾವ ಆಟದಾಗೂ ಕೂಡಲಿಲ್ಲ. ಇಲ್ಲಿ ಇನ್ನೊಂದು ರೀ, ಆ ಶಿಪ್ ಇರ್ತದೆ. ಶಿಪ್ ಅಂತೂ ಯಾವ ಪರಿ ತಿರುಗಿಸ್ತಾರೆ, ಹೆದರಿಕೆ ಆಗ್ಬೇಕು ನೋಡ್ರಿ. ಆ ಶಿಪ್ ಅಂಥ ಪರಿ ಮ್ಯಾಲೆ ತನಕ ತೊಗೊಂಡು ಹೋಗ್ತಾರೆ ನೋಡ್ರಿ. ಈ ದೊಡ್ಡ ಜಾಯಿಂಟ್ ವೀಲ್ ಹಚ್ತಾರಂತ ಇವರು. ಅದಕ್ಕೆ ನಾವು ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಎಲ್ಲ ₹100 ಒಂದು ಟಿಕೆಟ್ ಇದ್ದು ರೀ. ಈಗ ಜಾತ್ರೆ ಸ್ಟಾರ್ಟಿಂಗ ₹100 ಇರ್ತದೆ, ಆಮೇಲೆ ಹೋದಂಗೆ ಕಡಿಮೆ ಆಗ್ತದೆ ರೀ, ₹50 ಆಗ್ತದೆ. ಇಬ್ಬರು ಹೋದ್ರಿ ಆ ಜಾಯಿಂಟ್ ವೀಲ್ನಾಗ ಕೂಡಲಿಕ್ಕೆ. ಭಾರಿ ಅಂದ್ರೆ ಭಾರಿ ಧೈರ್ಯ ಬೇಕು ರೀ ಅದ್ರಾಗ ಕೂಡ್ಲಿಕ್ಕೆ. ಯಪ್ಪ, ಯಾವ ಪರಿ ಹೆದರಿಕೆ ಬರ್ತದೆ. ನಾವು ಒಂದೇ ಸತ ಕೂತಿದ್ದೆ ರೀ. ಇನ್ನು ಅದು ಒಂದು ಫಸ್ಟ್ ಆ್ಯಂಡ್ ಲಾಸ್ಟ್ ಆತ್ರಿ. ಅದರೊಳಗೆ ಇನ್ನು ಯಾವತ್ತೂ ಕೂಡಬಾರ್ದು ನಿರ್ಧಾರ ಮಾಡಿಬಿಟ್ಟೆ. ಅದು ಮ್ಯಾಲೆ ಹೋದಾಗ ಏನು ಅನ್ಸಂಗಿಲ್ಲ ರೀ, ಮ್ಯಾಲಿಂದ ತೆಳಗೆ ಬರ್ತದಲ್ಲ, ಅಯ್ಯೋ ಭಯಂಕರ ಹೆದರಿಕೆ. ಇಲ್ಲಿ ನೋಡ್ರಿ, ಇದು ನಮ್ದು ಇದು ನೋಡ್ರಿ ಡಿಪಾರ್ಟ್ಮೆಂಟ್. ಶಾಪಿಂಗ್ ಮಾಡೋದು ಒಂದೇ ನೋಡ್ರಿ ನಮ್ದು. ಫುಲ್ ಅಂದ್ರೆ ಫುಲ್ ಶಾಪಿಂಗ್ ಮಾಡಿಬಿಟ್ವಿ ನಾವು. ಹೋಗಿ ಜಾತ್ರೆ ದೇವಿ ಯಾವಾಗ ಹೋಗ್ತಾಳಲ್ರಿ ಅಂದ್ರೆ ಒಂದು 7 ದಿವಸ ಇರ್ತಾಳೆ ದೇವಿ. 7 ದಿವಸ ನಂತರ ಹೋದ್ಮೇಲೆ ಮತ್ತು ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಆಗ್ತಾವೆ ರೀ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಇರ್ತಾವೆ ರೇಟ್ ಎಲ್ಲ ಸಾಮಾನದ್ದು. ಅದಕ್ಕೆ ನಾವು ದೇವಿ ಹೋದ್ಮೇಲೆ ಒಂದು 4 ದಿವಸ ಬಿಟ್ಟು ಶುಕ್ರವಾರದಂಗೆ ಹೋಗಿ ಶಾಪಿಂಗ್ ಮಾಡಿದ್ವಿ ನೋಡ್ರಿ. ನಿನ್ನೆ ಶುಕ್ರವಾರ ಹೋಗಿ ಶಾಪಿಂಗ್ ಮಾಡಿದ್ವಿ ನೋಡ್ರಿ. ಡ್ರೆಸ್ಸು, ಕಿವ್ಯಾನು, ಮನೆ ಸಾಮಾನಂತರೂ ಲೆಕ್ಕ ತಪ್ಪಿ ಬಂದಿರ್ತಾವೆ ನೋಡ್ರಿ. ಇವೆಲ್ಲ ವೆಜಿಟೇಬಲ್ ಕಟರ್ ರೀ ಇವು. ಆಮೇಲೆ ಹುಡುಗರ ಆಟಿಕೆ ಸಾಮಾನು, ಆಮೇಲೆ ಈ ಟಾಪ್ಸು, ಆಮೇಲೆ ಕರ್ಟನ್ನು, ಆಮೇಲೆ ಈ ಫ್ರಿಡ್ಜ್ ಕವರು, ಬ್ಯಾಗು, ವೆನಿಟಿ ಬ್ಯಾಗು, ಪ್ಲಾಸ್ಟಿಕ್ ಐಟಮ್ಸು, ಭಾಂಡಿ, ಇವು ಒಂದೆರಡು ಅಲ್ರಿ, ನೀವೇ ನೋಡ್ರಿ ಇಲ್ಲಿ ಎಷ್ಟು ಚಂದ ಅದ. ಮತ್ತು ಜನನೂ ಎಷ್ಟಿದ್ದಾರೆ. ಇವೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ರೀ ಇವು. ಅಂದ್ರೆ ಇವು ಇದು ಸಿರಾಮಿಕ್ ಅಲ್ರಿ, ಅವು ಪ್ಲಾಸ್ಟಿಕ್ ಅದು ಪ್ಲೇಟ್ಸ್ ಅವು. ಇದು ನೋಡ್ರಿ, ಇವೆಲ್ಲ ಸೋಫಾ ಕವರ್ ಎಷ್ಟು ಚಂದ ಅವ ನೋಡ್ರಿ. ಸೋಫಾ ಕವರು, ಕರ್ಟನ್ನು, ಆಮೇಲೆ ಇವು ನೋಡ್ರಿ ಲಂಗ,
ಆಮೇಲೆ ನೈಟಿಗಳು, ಈ ಪ್ಲಾಝೋ, ಬಳಿ, ಸರ ಅಂತೂ ಜಗ್ಗಿ ಬಂದಿರ್ತಾವೆ. ಮತ್ತು ಈ ಹೆಣ್ಣು ಹುಡುಗರದ್ದು ಬೇರೆ ಬೇರೆ ವೆರೈಟಿ ಡ್ರೆಸ್ಗಳು ಬಂದಿರ್ತಾವೆ ರೀ. ಈ ಎಷ್ಟು ಚಂದ, 10 ರೂಪಾಯಿ ಸಾಮಾನು ರೀ ಇವೆಲ್ಲ. ಇವು ನೋಡ್ರಿ ಸಿರಾಮಿಕ್ ಇವು ಪಾಟ್ಸ್, ಇವು ಎಷ್ಟು ಚಂದ ಇದ್ದು ಅಂದ್ರೆ ಈ ಸತಿ ಇದು ಹೊಸ್ದಾಗಿ ಬಂದದ ನೋಡ್ರಿ ನಮ್ಮ ಶಿರ್ಸಿ ಒಳಗೆ. ಭಾಳ ಚಂದ ಇದ್ದು ರೀ ಇವು. ನಾನು ಇದ್ರೊಳಗಿಂದ ಒಂದೆರಡು ಕಾಜಿಂದು ಭರಣಿ, ಆಮೇಲೆ ಉಪ್ಪು ಹಾಕಲಿಕ್ಕೆ ಅವು ಇವು ಒಂದೆರಡು ತೊಗೊಂಡ್ವಿ ರೀ ನಾವು. ಇವು ಸಿರಾಮಿಕ್ ಪಾಟ್ಸ್ ಅಂತೂ ಇಂಥ ಚಂದವ ನೋಡ್ರಿ. ನೋಡಿದ್ರೆ ಎಲ್ಲನೂ ತೊಗೋಬೇಕಂತ ಅನ್ನಿಸ್ತದೆ ನೋಡ್ರಿ, ಅಷ್ಟು ಚಂದ ಅವ. ಇಲ್ಲಿ ನೋಡ್ರಿ ಭರಣಿಗಳು ಹೆಂಗವ. ಆಮೇಲೆ ಗ್ಲಾಸಿನ ಐಟಮ್ಸ್ ರೀ ಇವು. ಆಮೇಲೆ ಇವು ನೋಡ್ರಿ, ಇವು 100 ರೂಪಾಯಿಗೆ 3, 4 ಹಿಂಗೆ ಐಟಮ್ಸ್ ರೀ ಇವು. ಭಾಳ ಜಗ್ಗಿ ಬಂದಿರ್ತಾವೆ ರೀ. ನಮ್ಮ ಶಿರ್ಸಿ ಜಾತ್ರೆಗೆ ಒಮ್ಮೆ ಬರ್ರಿ ನೀವು ಎಲ್ಲರೂ. ಎಷ್ಟು ಮಜಾ ಅನ್ನಿಸ್ತದೆ ಗೊತ್ತ್ರಿ ಇದು. ಈ ಸಾಮಾನು ನೋಡಿನತ್ ಕಣ್ಣು ತಿರುಗ್ಬೇಕು ರೀ ನಮಗೆ, ಅಷ್ಟು ಥರದ ಸಾಮಾನುಗಳು ಇರ್ತಾವೆ ನೋಡ್ರಿ. ಇವೆಲ್ಲ ಸೌಟುಗಳು, ಆಮೇಲೆ ಈ ಗ್ಲಾಸ್ಗಳು ನೋಡ್ರಿ ಇವು. ಆಮೇಲೆ ಇಲ್ಲಿ ನೋಡ್ರಿ ಈ ದೊಡ್ಡ ಭಾಂಡಿನೂ ಬಂದಿರ್ತಾವೆ ರೀ. ಈ ಅಲ್ಯೂಮಿನಿಯಮ್ದು ದೊಡ್ಡ ಪಾತ್ರೆಗಳು ಅವು ಸತಕ್ ಬಂದಿರ್ತಾವೆ ರೀ. ಇವು ಬುಟ್ಟಿ, ಪ್ಲೇಟು ಎಲ್ಲ 100 ರೂಪಾಯಿಗೆ 2, 3 ಹಿಂಗೆ ಇರ್ತಾವೆ. ಇವೆಲ್ಲ ದೊಡ್ಡ ಸೌಟುಗಳೆಲ್ಲ 100 ರೂಪಾಯಿಗೆ ಒಂದು ರೀ. ಅವು 120 ರೂಪಾಯಿ, 100 ರೂಪಾಯಿ ಹಂಗೆ ರೇಟ್ ಬೇರೆ ಥರದ್ದು ಇರ್ತಾವೆ ರೀ. ಇಲ್ಲಿ ನೋಡ್ರಿ ನಾವು ಅದಷ್ಟು ಮುಗಿಸ್ಕೊಂಡು ಬರೋತನ ರಾತ್ರಿ ಆಯ್ತು. ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿ ಮುಗಿಸಿದ್ವಿ ನೋಡ್ರಿ ಶಾಪಿಂಗ್. ಇದು ನೋಡ್ರಿ ನಮ್ಮ ದೇವಿ 7 ದಿನ ಆದಮೇಲೆ ವಾಪಸ್ಸು ಅಕ್ಕಿ ಹೋಗ್ತಾಳ್ರಿ. ಆವತ್ತಿಂದ ದೃಶ್ಯ ನೋಡ್ರಿ, ದೇವಿ ಹೋಗೋದು ಇದು. ಯಪ್ಪಾ ಎಷ್ಟು ನೋಡ್ರಿ, ಇಲ್ಲೇ ನೋಡ್ರಿ ದೇವಿ ಹೆಂಗೆ ಹೊಂಟಾಳ. ಮಂದಿ ನೋಡ್ರಿ ಹೆಂಗದ, ಪರಿ ಮಂದಿ ಅದ ನೋಡ್ರಿ ಇಲ್ಲೇ. ಇದು ಒಂದು ಚಂದ ಕತೆ ಅದ ರೀ. ಆ ಚಂದ ಕತೆ ಏನದಲ್ಲ, ಎಂಥ ಮಸ್ತ್ ಅದ ಅಂದ್ರೆ ಅದು ಕೇಳಿದ್ರೆ ಇದೇ ಒಂಥರ ಮನುಷ್ಯಾಗ ಇದಾದಂಗೆ ಶಾಕ್ ಆದಂಗೆ ಆಗ್ಬೇಕ್ರಿ, ಅಷ್ಟು ಚಂದ ಕತೆ ಅದ. ನಿಮ್ಗೆ ಇನ್ನೊಂದು ನಾ ವಿಡಿಯೋ ಒಳಗೆ ಹೇಳತ್ತೀನಿ. ದೇವಿದು ಒಂದು ಕತೆನ ಭಾಳ ಚಂದ ಅದ ರೀ ಇದು. ಈಗ ಆಕಿ ಲಗ್ನ ಮಂಟಪದಿಂದ ಬಿಟ್ಟು ಈಗ ಆಕಿ ಇಲ್ಲಿ ಊರು ಹೊರಗೆ ಕರ್ಕೊಂಡು ಹೋಗ್ತಾರೆ ರೀ ದೇವಿನ. ನೋಡ್ರಿ ಮಂದಿ ನೋಡ್ರಿ ಹೆಂಗದ ನೋಡ್ರಿ ಮಂದಿ, ಇಷ್ಟು ಇಡೀ ಇದನ್ನ ತುಂಬಿಟ್ಟದ, ಅಷ್ಟು ಮಂದಿ ರೀ ಇದು. ಬರ್ರಿ ನಾ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇವು ನೋಡ್ರಿ 100 ರೂಪಾಯಿ ಭರಣಿ 3 ರೀ ಅವು. ನಾ ಇಲ್ಲಿ ಇನ್ನೊಂದ್ರಾಗ ಉಪ್ಪು ಹಾಕಿಟ್ಟಿದ್ದೆ. ಆಮೇಲೆ ಇದು ನೋಡ್ರಿ ಗ್ಲಾಸ್ 50 ರೂಪಾಯಿ ಗ್ಲಾಸ್ ರೀ ಇದು, ಜ್ಯೂಸ್ ಕುಡಿಯೋದು. ಈ ಭರಣಿ ಅವಲ್ರಿ ಇವು 100 ರೂಪಾಯಿಗೆ 3 ಇದ್ದು ರೀ ಇವು. ಆಮೇಲೆ ಇದು ಚಪಾತಿ ಮಾಡೋದು ಇದನ್ನು ತೊಗೊಂಡೆ ನೋಡ್ರಿ ನಾನು. ಪೋಲ್ಪಟ್ ಅಂತಾರಲ್ರಿ ಗ್ರೈನೇಟಿಂದ ಪೋಲ್ಪಟ್ ತೊಗೊಂಡೆ. ಆಮೇಲೆ ಇವನ್ನ ತೊಗೊಂಡೆ ರೀ, ಇದು ಗ್ಲಾಸ್ ತೊಗೊಂಡೆ. ಆಮೇಲೆ 3 ಭರಣಿ ತೊಗೊಂಡೇನಿ ರೀ ಇವನ್ನ. ಇದಾದಮೇಲೆ ಅವು ಇನ್ನೆರಡು ಕಾಜಿನ ಬಾಟ್ಲಿ ತೊಗೊಂಡೆ. ಇದು ನೋಡ್ರಿ ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಈಗ ಸಣ್ಣ ಪುಟ್ಟು ಶೇಂಗಾ ಕುಟ್ಕೊಳ್ಳಿಕ್ಕೆ ರೀ, ಭಾಳ ಚಂದ ಅದ. ಆಮೇಲೆ ಇವು ನೋಡ್ರಿ 100 ರೂಪಾಯಿಗೆ 2 ರೀ ಇವು. ಉಪ್ಪಿನಕಾಯಿ ಹಾಕ್ಲಿಕ್ಕೆ ಭರಣಿ, ಏರ್ ಟೈಟ್ ಕಂಟೈನರ್ ಅದ ರೀ ಅದು. ಆಮೇಲೆ ಇದು ನೋಡ್ರಿ ಇವು ಹಂಗೆ ಶೋದ್ರಿ ಇವು, ಬಾಗಿಲಿಗೆ ಸೈಡಿಗೆ ಹಾಕಲಿಕ್ಕೆ ಶೋದ ಐಟಮ್ಸ್ ರೀ ಇವು. ಇವನ್ನ ತೊಗೊಂಡ್ವಿ. ಆಮೇಲೆ ಬೆಡ್ಶೀಟ್ ತೊಗೊಂಡಿವಿ, ಮ್ಯಾಟ್ಗಳು ತೊಗೊಂಡ್ವಿ. ಆಮೇಲೆ ಫ್ರಿಜ್ ಕವರ್ ತೊಗೊಂಡ್ವಿ. ಇವು 80 ರೂಪಾಯಿಗೆ 2 ರೀ. ಹೇಳೋದು 150 ಹೇಳ್ತಾರೆ ರೀ, ನಾವು ಫುಲ್ ಬಾರ್ಗೇನ್ ಮಾಡಿದ್ರೆ 80 ರೂಪಾಯಿಗೆ 2 ಕೊಟ್ರು ನೋಡ್ರಿ. ಆಮೇಲೆ ಈ ತೋರಣ ಎಲ್ಲನೂ ಬಂದಿರ್ತಾವೆ ರೀ. ಇದು ಫ್ರಿಜ್ ಕವರ್ ರೀ, ಇದು ಫ್ರಿಜ್ ಮೇಲಿನ ಕವರ್. ಇದು 100 ರೂಪಾಯಿ ನೋಡ್ರಿ, ಇದಕ್ಕೆ 100 ರೂಪಾಯಿ ಕೊಟ್ಟೆ. ಆಮೇಲೆ ಇವು ಊಟಕ್ಕೆ ಹಾಸ್ಕೋತೀವಲ್ರಿ ನಾವು, ಇವು ಊಟಕ್ಕೆ ಕೂಡುವಾಗ ಹಾಸ್ಕೋತೀವಲ್ಲ, ಈ ಊಟಕ್ಕೆ ಕೂತಾಗ ಈ ಕಾಟನ್ನದ್ದು ಇವೆಲ್ಲ ಹಾಸ್ಕೋತೀವಲ್ರಿ, ಅಂಥವು ತೊಗೊಂಡೆ. ಇದು ನೋಡ್ರಿ ಬ್ಯಾಗ್, ಇಷ್ಟು ದೊಡ್ಡದದ ಬ್ಯಾಗ್, ಭಾರಿ ಮಸ್ತ್ ಅದ ರೀ. ಇವು ನೋಡ್ರಿ ಬೆಡ್ಶೀಟ್, ಇವು ಕಾಟನ್ ಬೆಡ್ಶೀಟ್ ಸಿಂಗಲ್ ಅದ್ರಿ ಇವು, 2 ಅವ ರೀ ಇವು. ಇವು ಹೇಳೋದವ ಎಷ್ಟು ಹೇಳ್ದ ರೀ, 500 ರೂಪಾಯಿಗೆ ಜೋಡಿ ಹೇಳ್ದ, ಕೊಟ್ಟದ್ದು 250 ರೂಪಾಯಿಗೆ ಜೋಡಿ ಕೊಟ್ಟ ನೋಡ್ರಿ. ಆಮೇಲೆ ಮ್ಯಾಟ್ ತೊಗೊಂಡೆ. ಇದು ನೋಡ್ರಿ, ಇದೇ ಹೇಳಿದ್ನಲ್ರಿ, ಊಟಕ್ಕೆ ಕೂತಾಗ ಹಾಸ್ಕೋತೀವಲ್ರಿ, ಹಾಸ್ತಾರಲ್ರಿ ಹಿಂಗೆ, ಇಂಥವ್ರಿ. ಇವು 1000 ರೂಪಾಯಿಗೆ 4 ಕೊಟ್ಟ ನೋಡ್ರಿ. 350 ರೂಪಾಯಿಗೆ ಹೇಳಿದ್ದ, 1000 ರೂಪಾಯಿಗೆ 4 ಕೊಟ್ಟ ಇಂಥವು. ಚಂದ ಕಲರ್ ಇದ್ದು ರೀ ಇದ್ರೊಳಗೂ, ಭಾಳ ಮಸ್ತ್ ಕಲರ್ ಇದ್ದು. ಇದಾದಮೇಲೆ ಒಂದಿಷ್ಟು ಮ್ಯಾಟ್ಗಳು ತೊಗೊಂಡ್ವಿ ರೀ. ಮ್ಯಾಟು ಚಂದ ಮ್ಯಾಟ್ ಬಂದಿದ್ದು. ಹೊಸ ಸಾಮಾನುಗಳು ಭಾಳ ಬಂದಿರ್ತಾವೆ ರೀ ಈ ಜಾತ್ರೆ ಒಳಗೆ. ಇದು ನೋಡ್ರಿ ತುರ್ಬಕ್ಕೆ ಹಾಕೋದು, ಸುಮ್ಮನೆ ಇದು ಹಂಗೆ ಒಂದು ಇರಲಿ ಅಂತ ತೊಗೊಂಡೆ ರೀ ನಾನು. ತುರ್ಬಕ್ಕೆ ಹಾಕ್ಕೊಳ್ಳೋದ್ರಿ, ಇದು ಮಲ್ಗೆ ಹೂವಿನ ಟೈಪ್ ಅದ, ಚಂದ ಅನ್ನಿಸ್ತದೆ ಅಂಥೇಳಿ. ಆಮೇಲೆ ಒಂದು ಸುಮ್ಮನೆ ಅದು ಮುತ್ತಿಂದು ಇದು ರೀ, ಇದು ಉಂಗುರ ರೀ, ಇದು ಮಜಾ ಅನ್ನಿಸ್ತು ರೀ, ಇದು ತೊಗೊಂಡೆ. ಆಮೇಲೆ ಒಂದು ಬಳೆ ಮತ್ತು ಸರ, ಇವು
ಅಲ್ರಿ ಏನು ಬಿಟ್ಟರು ಮತ್ತು ಇವನ್ ಬಿಡ್ಲಿಕ್ಕೆ ಆಗಂಗಿಲ್ಲಲ್ಲ. ಮುತ್ತಿನ ಸರ ರೀ ಇದು. ನೋಡ್ರಿ ಮುತ್ತಿನ ಸರ ತೊಗೊಂಡೆ. ಆಮೇಲೆ ಕಿವ್ಯಾಗಿನೂ ತೊಗೊಂಡ್ವಿ. ಇವು ಏನೋ ಬಳೆ ಗಿಳಿ ನಾವು ಮೊದಲೇ ತೊಗೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ದೇವಿ ಇದ್ದಾಗ ಬಳೆ ತೊಗೋಬೇಕಂತ್ರಿ. ದೇವಿ ಹೋದ್ಮೇಲೆ ಬಳೆ ತೊಗೊಳ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ದೇವಿ ಇದ್ದಾಗ ಬಳೆ ಎಲ್ಲ ತೊಗೊಂಬಂದ್ಬಿಟ್ಟಿದ್ವಿ. ಇವು ಬಾಕಿ ಸಾಮಾನೆಲ್ಲ ಆಮೇಲೆ ತೊಗೊಳೋದ್ರಿ. ಇದು ನೋಡ್ರಿ ಮ್ಯಾಟ್ ರೀ ಇವು. 100 ರೂಪಾಯಿಗೆ 2 ಮ್ಯಾಟ್ ರೀ ಇವು. ಭಾರಿ ಗಟ್ಟಿ ಅವ ರೀ ಮ್ಯಾಟ್. ಅಷ್ಟಾದ್ಮೇಲೆ ಮತ್ತೊಂದು ಈ ಜೂಟದ ಮ್ಯಾಟ್ ತೊಗೊಂಡೆ. ವೆಲ್ಕಮ್ ಅಂತದಲ್ರಿ ಇದು. ಇದ್ರದ್ದು ರೀ ಇದು ಫುಲ್ ರಫ್ ಅದ ರೀ, ಗಟ್ಟಿ ಅದ ರೀ, ಮಸ್ತ್ ಅದ. ಇದಾದ್ಮೇಲೆ ಇನ್ನೂ ಒಂದು ಮ್ಯಾಟ್ ತೊಗೊಂಡ್ವಿ. ಇದು ಫುಲ್ ಸ್ಮೂತ್ ಅದ ರೀ. ಇದು ಮ್ಯಾಟ್ ದೊಡ್ಡದು ಅದ. ಇದಕ್ಕೆ ಹೇಳಿದ 300 ಕೊಟ್ಟಿದ್ದು 200 ರೂಪಾಯಿ ಕೊಟ್ಟಾರಿ ಇದನ್ನು. ಸ್ವಲ್ಪ ಸೈಜ್ ಒಳಗೂ ದೊಡ್ಡದದ. ಹಿಂಗೆ ಮತ್ತು ಇಷ್ಟ ಸಾಮಾನು ತೊಗೊಂಡ್ವಿ ನೋಡ್ರಿ. ಆತ್ರಿ ವೀಕ್ಷಕರೇ, ನಮಸ್ಕಾರ. ನಮ್ಮ ಜಾತ್ರೆಗೆ ನೀವು ಬರ್ರಿ.